ನನ್ನೆಲ್ಲ ದೇಶಭಕ್ತ ಬಾಂಧವರಿಗೆ ನಮಸ್ಕರಿಸುತ್ತಾ ಇಂದು ನಾನು ಈ ವಿಡಿಯೋ ಮಾಡಲು ಕಾರಣವೇನೆಂದರೆ, ಇತ್ತೀಚೆಗೆ ಎಲ್ಲ ನನ್ನ ಯುವ ಮಿತ್ರರು ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ವಿಭಿನ್ನವಾಗಿ ಕೆಲವೊಂದು ರೀಲ್ಸ್ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ. ಆ ರೀಲ್ಸ್ ಗುಡಿಸಲಿನಿಂದ ಅರಮನೆವರೆಗೂ ವೈರಲ್ ಆಗ್ತಾ ಇದೆ. ಪ್ರತಿಯೊಬ್ಬರು ಇವತ್ತು ರೀಲ್ಸ್ ನೋಡ್ತಾ ಇದ್ದಾರೆ. ಎಲ್ಲೇ ಹೋಗಿ ನೀವು ಬಸ್ಸಲ್ಲಿ, ಟ್ರೇನಲ್ಲಿ ಅಥವಾ ಬಸ್ಸಿಗಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿ, ಪ್ರತಿಯೊಂದು ಸ್ಥಳದಲ್ಲಿ ಮನುಷ್ಯ ಕೆಲವು ಒಂದು 2 ನಿಮಿಷ 3 ನಿಮಿಷ ಸಮಯ ಸಿಕ್ಕರೂ ಕೂಡ ರೀಲ್ಸ್ ಅನ್ನೇ ನೋಡ್ತಾ ಇದ್ದಾನೆ. ಆದ ಕಾರಣ ಆ ರೀಲ್ಸು ಇತ್ತೀಚೆಗೆ ಅತ್ಯಂತ ಪ್ರಭಾವ ಬೀರ್ತಾ ಇದೆ. ಪ್ರತಿಯೊಬ್ಬರಲ್ಲೂ ಅತ್ಯಂತ ಪ್ರಭಾವ ಬೀರ್ತಾ ಇದೆ. ಆದ ಕಾರಣ ನನ್ನ ಯುವ ಮಿತ್ರರೇ, ಇವಾಗ ನೀವು ಎಲ್ಲರೂ ರೀಲ್ಸ್ ಏನ್ ಮಾಡ್ತಾ ಇದ್ದೀರಲ್ಲ, ಅತ್ಯಂತ ಹೆಮ್ಮೆ ವಿಷಯ. ನಾ ಅದ್ರ ಬಗ್ಗೆ ಏನು ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ. ತುಂಬಾ ಸಂತೋಷ. ಯಾಕಂದ್ರೆ ಒಂದು ಸಣ್ಣ ವೇದಿಕೆ ಸಿಗ್ಬೇಕಾದ್ರೂ ಬಹಳ ಕಷ್ಟ ಇತ್ತು ಒಂದು ಟೈಮಲ್ಲಿ. ಅತ್ಯಂತ ಒಳ್ಳೆ ಪ್ರತಿಭೆಗಳ ಅವರಿಗೆ ವೇದಿಕೆಯಿಂದ ವಂಚಿತರಾಗಿರೋದು ನಾವು ಇತಿಹಾಸದಲ್ಲಿ ನೋಡಬಹುದು. ಆಮೇಲೆ ಈ ವೇದಿಕೆಯನ್ನ ಕೆಲವೊಬ್ಬರು ತನ್ನ ಸ್ವತ್ತು ಮಾಡಿಕೊಂಡು ಅವರು ಹಿಂಬಾಲಕರನ್ನೇ ಆ ವೇದಿಕೆ ಮೇಲೆ ಹತ್ತಿಸುವಂತ ಕೆಲಸವನ್ನು ಸುಮಾರು ಸಲ ಆಗ್ತಾ ಇದೆ. ಅದಕ್ಕೆ ಒಂದು ಭಾಷೆದಲ್ಲಿ ಹೇಳಬೇಕಾದರೆ, ಬಕೆಟ್ಗಳಿಗೆ ಚಾನ್ಸ್ ಜಾಸ್ತಿ ಅಂತ. ಬಕೆಟ್ ಅವ್ರ ಹಿಂಬಾಲಕರಾಗ್ಲಿ, ಅವ್ರ ಹಿಂದೆ ಮುಂದೆ ಸುಳಿಯೋದಾಗ್ಲಿ, ಅಂತವ್ರಿಗೆ ಆ ವೇದಿಕೆಯ ಬಹಳ ಚಾನ್ಸಸ್ ಇವೆ. ಅಂಥದ್ರಲ್ಲಿ ಸಾಮಾಜಿಕ ಜಾಲತಾಣ ಒಂದು ನಮಗೆ ಒಳ್ಳೆಯ ವೇದಿಕೆ ಕಲ್ಪಿಸಿಕೊಟ್ಟಿದೆ. ಅನೇಕ ಪ್ರತಿಭೆಗಳು ಹೊರ ಬರ್ತಿವೆ. ಅದರಲ್ಲೇ ಎರಡೇ ಮಾತಿಲ್ಲ. ತಮ್ಮ ಮೊಬೈಲ್ ಮುಖಾಂತರ ಅವು ಸಣ್ಣ ಪುಟ್ಟ ಒಂದು ರೀಲ್ಸ್ ಮಾಡ್ಕೊಂಡು ಲಕ್ಷಾಂತರ ಫಾಲೋವರ್ಸ್ ಮಾಡ್ಕೊಂಡು, ಆಮೇಲೆ ಅವು ಒಬ್ಬೊಬ್ರಿಗಂತೂ ಮಿಲಿಯನ್ ಗಂಟ್ಲೆ ವ್ಯೂವರ್ಸ್ ಆಗ್ತಾರೆ ಒಂದೊಂದು ದಿವಸಲ್ಲಿ. ಅಷ್ಟು ಬಹಳ ಹೆಮ್ಮೆ ವಿಷಯ. ಅದರ ಬೇರೆ ಮಾತಿಲ್ಲ. ಆದರೆ ಆ ರೀಲ್ಸ್ ಅಲ್ಲಿ ನಮ್ಮ ದೇಶದ ಸೈನಿಕರು, ನಮ್ಮ ದೇಶದ ರೈತರ ಬಗ್ಗೆ ಒಂದ್ ಸ್ವಲ್ಪ, ನೀವು 100 ರೀಲ್ಸ್ ಮಾಡೋದ್ರಲ್ಲಿ 100 ರೀಲ್ಸ್ ಅಲ್ಲಿ 3 ರೀಲ್ಸ್, 100 ರೀಲ್ಸ್ ಮಾಡುವಲ್ಲಿ 3 ರೀಲ್ಸ್ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತ ರೀಲ್ಸ್ ಆಗಿರಲಿ. ಆಮೇಲೆ ಕೆಲವೊಂದು ಸರ್ಕಾರಿ ಯೋಜನೆಗಳು ಇರ್ತವೆ, ಕೆಲವೊಬ್ಬರಿಗೆ ಅದು ಕೈಗೆಟ್ಕೋದಿಲ್ಲ ಕಾರಣಾಂತರಗಳಿಂದ, ಅನಕ್ಷರತನೋ ಅಥವಾ ಅನಾನುಕೂಲನೋ. ಅದ್ರ ಬಗ್ಗೆ ಅವೇರ್ನೆಸ್, ಸರ್ಕಾರ ಯೋಜನೆಗಳು, ಆಮೇಲೆ ಆರೋಗ್ಯದ ಬಗ್ಗೆ, ಸಮಾಜ ಸೇವೆಯ ಬಗ್ಗೆ, ಆಮೇಲೆ ಸೈನಿಕರ ಬಗ್ಗೆ, ರೈತರ ಬಗ್ಗೆ, ಇವ್ರದ್ದು ಒಂದಿಷ್ಟು ಕಂಟೆಂಟ್ ನೀವು ಯಾಡ್ ಮಾಡ್ಕೊಂಡ್ರ ಅಂದ್ರ ನಿಮ್ಮೇನ್ ರೀಲ್ಸ್ ನೋಡ್ತಾರಲ್ಲ, ಗುಡಿಸಲಿನಿಂದ ಅರಮನೆವರೆಗೆ ನೀವೇನ್ ರೀಲ್ಸ್ ನೋಡ್ತಾರಲ್ಲ, ಅಂತವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ. ಆಮೇಲೆ ನೀವು ಮಾಡೋ ರೀಲ್ಸ್ ಅಲ್ಲಿ ಸ್ವಲ್ಪ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಬೇಕಲ್ಲ. ಮನೋರಂಜನೆ ಆಯ್ತು, ನಗು ಆಯ್ತು, ನಕ್ಕಿಯದ್ದಾಯ್ತು, ಮನೋರಂಜನೆ ಆಯ್ತು, ತುಂಬಾ ಸಂತೋಷ. ಮನಸ್ಸಿಗೆ ಮೃದು ಅನಿಸುತ್ತೆ, ಎಲ್ಲ ಅನಿಸ್ತು. ಆಮೇಲೆ ನಾಳೆಯ ಯುವಕರ ಒಂದು ಭವಿಷ್ಯವನ್ನು ವಿಚಾರದಲ್ಲಿ ಇಟ್ಟುಕೊಂಡು ಕೆಲವು ಸಾಮಾಜಿಕ ಸಂದೇಶಗಳು ನಿಮಗೆ ತಿಳಿದಂಗೆ ಇಂಥದ್ದಂತ ಏನಿಲ್ಲ, ಇವ್ರದೇ ಅಂತ ಏನಿಲ್ಲ, ಯಾವುದು ಈ ಸಮಾಜಕ್ಕೆ ಉಪಯೋಗ ಆಗುತ್ತೆ, ಈ ಸಮಾಜದಲ್ಲಿ ಹಿರಿಯ ನಾಗರಿಕರಿಗೆ ಒಂದು ಮರ್ಯಾದೆ ಕೊಡೋದಾಗ್ಲಿ, ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡೋದಾಗ್ಲಿ, ನಮ್ಮ ಸಭ್ಯತೆ, ನಮ್ಮ ಸಂಸ್ಕೃತಿ, ಗೌರವ, ನಾವು ಹೇಗಿರಬೇಕು, ಯುವಕರಂದ್ರೆ ಹೇಗಿರಬೇಕು, ನಾವು ಯುವಕರು ನಾವೇನ್ ಮಾಡ್ಬೇಕು, ನಮ್ಮ ಜವಾಬ್ದಾರಿ ಏನು, ಸ್ವಲ್ಪ ಸಣ್ಣ ಸಣ್ಣ ಸಂದೇಶಗಳನ್ನು ನೀವೆಲ್ಲ ರೀಲ್ಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು. ಮತ್ತು ಆ ರೀಲ್ಸ್ ಅಲ್ಲಿ 100ಕ್ಕೆ 3 ರೀಲ್ಸ್ ಸಾಮಾಜಿಕ ಸಂದೇಶದಲ್ಲಿ ಕಾಣಲಿ ಅಂತ, ಮುಂದಿನ ನಿಮ್ಮ ವ್ಯೂವರ್ಸ್ಗೆ ಮನೋರಂಜನೆ ಜೊತೆಗೆ ಮನೋರಂಜನೆ ಇರಬೇಕು, ಮನೆಯಲ್ಲಿ ಮನೋರಂಜನೆ ಇರಬೇಕು. ಆದರೆ ಮನೋರಂಜನೆ ಮನೆ ಆಗ್ಬಾರ್ದಲ್ಲ, ಅದಕ್ಕೆ ಕೆಲವೊಂದು ಡಿಸಿಪ್ಲಿನ್ ಇರ್ತಾವಮ್ಮ. ಒಂದು ಮನೆಯಲ್ಲೇ ಮನೋರಂಜನೆ ಇರಬೇಕು. ಮನೋರಂಜನೆ ಎಷ್ಟು ಸಮಯದಲ್ಲಿ ಇರಬೇಕು, ಮನೋರಂಜನೆ ಇರಲಿ. ಆದ ಕಾರಣ ಬೇರೆ ಏನಿಲ್ಲ. ನನ್ನ ಎಲ್ಲ ರೀಲ್ಸ್ ಯುವ ಮಿತ್ರರು ಏನ್ ರೀಲ್ಸ್ ಮಾಡ್ತಾ ಇದ್ದೀರಲ್ಲ, ಈ ರೀಲ್ಸ್ ಅಲ್ಲಿ ಸ್ವಲ್ಪ ಸಾಮಾಜಿಕ ಸಂದೇಶ, ಧಾರ್ಮಿಕ ಸಂದೇಶ, ಯುವ ಶಕ್ತಿಗೆ ಉಪಯೋಗ. ಈಗಂತೂ ಯುವ ಶಕ್ತಿಗಳು ಹೆಂಗಾಗ್ಯಾರಂದ್ರ ದಿಕ್ಕು ದಶೆನೆ ಬದಲಾಗ್ಯಾರ. ಅದ್ರ ಸ್ವಲ್ಪ ನೀವು ಒಂದು ರೀಲ್ಸ್ ಅಲ್ಲಿ ಒಬ್ಬರೇ ಬದಲಾವಣೆ ಆದ್ರ, ನಿಮ್ ಮೆಸೇಜ್ ಒಬ್ಬರದೇ ಮನಸ್ಸಿಗೆ ಮುಡ್ತಂದ್ರ ಅದು ಸಮಾಜ ಸಂದೇಶ ಎಲ್ಲರಿಗೆ ಮುಡ್ತಂತೆ. ಆದ ಕಾರಣ ದಯಮಾಡಿ
ಇನ್ ಮುಂತಾದರೂ ರೀಲ್ಸ್ ಮಾಡೋ ನನ್ನ ಯುವ ಮಿತ್ರರು ದಯಮಾಡಿ ತಮ್ಮ ರೀಲ್ಸ್ ಅಲ್ಲಿ ಒಂದು ಸಾಮಾಜಿಕ ಸಂದೇಶ ಇರಲಿ. 100 ರೀಲ್ಸ್ ಅಲ್ಲಿ 3 ಆದ್ರೂ ಸಾಮಾಜಿಕಕ್ಕೆ ಉಪಯೋಗ ಆಗುವಂತ, ಕೆಲವೊಂದು ಬಡವರಿಗೆ ಉಪಯೋಗ ಆಗುವಂತ, ನಿರುದ್ಯೋಗಿಗಳಿಗೆ ಉಪಯೋಗವಾಗುವಂತ ಕೆಲವು ಸಂದೇಶಗಳನ್ನು ಕೂಡಿರಲಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದ.